ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಜ್ಯ ಅಂತಾರಾಜ್ಯ ಬಗ್ಗೆ ಮಾತನಾಡುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮದೇ ಸರ್ಕಾರ SCP TSP ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ ಚಕಾರ ಎತ್ತೋದಿಲ್ಲ. ಒಟ್ಟು 38,000 ಕೋಟಿ ಹಣವನ್ನು ಬಳಸದೆ ಸರ್ಕಾರ ತನ್ನ ಚುನಾವಣೆಯಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ. ಇದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುತ್ತಿಲ್ಲ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಕಿಡಿಕಾರಿದ್ದಾರೆ. ಅದಲ್ಲದೆ ಕಳೆದ ಕೆಲವು ದಿನಗಳ ಹಿಂದೆ ಕಲಬುರಗಿಯಲ್ಲಿ ಬಹಳ ದಿನಗಳ ನಂತರ ದಿಶಾ ಮೀಟಿಂಗನ್ನು ಮಾಡಲಾಯಿತು. ಈ ಒಂದು ದಿಶಾ ಮೀಟಿಂಗ್ ಬಗ್ಗೆಯೂ ಕೂಡ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಕ್ರೋಶ ವ್ಯಕ್ತಪಡಿಸಿ ಆನ್ಲೈನ್ ದಿಶಾ ಮೀಟಿಂಗ್ ಮಾಡಿರೋದನ್ನು ದೇಶದಲ್ಲಿ ನಾನು ಎಲ್ಲೂ ಕೂಡ ನೋಡಿಲ್ಲ ಅಂತ ಹೇಳಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2023-24ರಲ್ಲಿ 11,144 ಕೋಟಿ, 2024-25ರಲ್ಲಿ 14,282 ಕೋಟಿ, 2025-26ರಲ್ಲಿ 13,433 ಕೋಟಿ, ಒಟ್ಟು 38,859 ಕೋಟಿ ರೂಪಾಯಿ ಬಳಸಿದೆ. ಈಗ ಮತ್ತೆ ಸಿದ್ದರಾಮಯ್ಯ ಅವರು ಬಜೆಟ್ ಘೋಷಣೆ ಮಾಡಲು ಮುಂದಾಗಿದ್ದು, ಹಿಂದೆ SCP TSP ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದು, ಈ ಬಜೆಟ್ನಲ್ಲಿ ಬಳಸಿರುವ ಹಣ ತಿರುಗಿ SCP TSPಗೆ ಮರಳಿ ನೀಡಬೇಕು. ಗ್ಯಾರಂಟಿ ಹೆಸರಿನಲ್ಲಿ ದಲಿತರಿಗೆ ಅನ್ಯಾಯ ಮಾಡಬೇಡಿ ಎಂದ ಅವರು ಬಿಜೆಪಿಯಿಂದ ವಿಧಾನಸಭೆ ಹೊರಗಡೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ದುರ್ಬಳಕೆ ಮಾಡಿಕೊಳ್ಳುವಂಥ ಕೆಲಸ ಮಾಡಿದೆ. ಆದರೆ ಸಂವಿಧಾನದ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥ ಪ್ರಿಯಾಂಕ ಖರ್ಗೆ ಅವರು ದೇಶ ಜಗತ್ತಿನ ಬಗ್ಗೆ ಮಾತಾಡ್ತೀರಿ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಸಮಾಜದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಕರ್ನಾಟಕ ಸರ್ಕಾರ ಇವತ್ತು ದ್ರೋಹವನ್ನು ಬಗಿತಾ ಇದೆ. ಅವರ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಒಂದು ಪಂಗಡಗಳು ವಾಸಿಸುವಂಥ ಒಂದು ಏರಿಯಾಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಅದರ ಒಂದೇ ಒಂದು ರೂಪಾಯಿ ಬಳಸ್ದೇನೆ ಸಂಪೂರ್ಣವಾಗಿ ಏನು ಸರ್ಕಾರ ತನ್ನ ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಏನು ಗ್ಯಾರಂಟಿಯನ್ನು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿತ್ತು, ಆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಯಾವುದೇ ದಲಿತ ಶಾಸಕರು ಸಚಿವರು ಕೂಡ ಇದ್ರ ಬಗ್ಗೆ ದನಿ ಎತ್ತಾ ಇಲ್ಲ. ನಾನು ಪ್ರಿಯಾಂಕ ಖರ್ಗೆ ಅವ್ರಿಗೆ ಕೇಳ್ತೀನಿ, ಕಾಂಗ್ರೆಸ್ಸಿನ ದಲಿತ ಶಾಸಕರು ಸಚಿವರು ಇದ್ರ ಬಗ್ಗೆ ದನಿ ಎತ್ತದೇ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ನಾನು ಕೇಳ್ತಾ ಇದ್ದೀನಿ. ಇವತ್ತು ನೋಡಿ, ದಲಿತರು ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆ ಅರೆಮಾರಿ, ಈ ರೀತಿಯ ನಿಗಮಗಳಿಗೆ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಲಿಲ್ಲ ಈ 3 ವರ್ಷದಲ್ಲಿ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಒಂದೇ ಒಂದು ಫಲಾನುಭವಿಗೆ ಬೋರ್ವೆಲ್ ಕೊರೆಸಿ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಐರಾವತ ವಾಹನ ಯೋಜನೆಯಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಯುವಕರಿಗೆ ವಾಹನವನ್ನು ಒದಗಿಸಿಕೊಟ್ಟು ಉದ್ಯೋಗವನ್ನು ಒದಗಿಸ್ಕೊಡ್ಬೇಕಾಗಿತ್ತು. ಇಲ್ಲಿಯವರೆಗೂ ಒಂದೇ ಒಂದು ಫಲಾನುಭವಿ ಆಯ್ಕೆಯನ್ನು ಕೂಡ ಮಾಡಲಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಭೂ ಒಡೆತನ ಸ್ಕೀಮ್ ಇರ್ಬೋದು, ವಸತಿ ಶಾಲೆಗಳು, ಹಾಸ್ಟೆಲ್ಗಳ ಕಟ್ಟಡ, ಎಲ್ಲದರಲ್ಲೂ ಕಾಂಗ್ರೆಸ್ ಸರ್ಕಾರ ದಲಿತರನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು 2023-24ರಲ್ಲಿ 11,144 ಕೋಟಿ ಈ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. 2024-25ರಲ್ಲಿ 14,282 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ 2025-26ನೇ ಸಾಲಿನ ಯೋಜನೆಯಲ್ಲಿ 13,433 ಕೋಟಿ ರೂಪಾಯಿಗಳು ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟ ಹಣವನ್ನು ಇವರು ಅನ್ಯ ಕಾರ್ಯಗಳಿಗೆ ಬಳಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆಯನ್ನು ಮಾಡ್ತಾಯಿದೆ. ಅದರ ಜೊತೆಗೆ
ಈಗ ಮತ್ತೆ 2026-27 ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಅದಕ್ಕೆ ಅದರಲ್ಲೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇವೆ, ನೀವು ಮೊದಲನೇ 3 ವರ್ಷ ಏನು ದಲಿತರಿಗೋಸ್ಕರ ಮೀಸಲಿಟ್ಟ ಹಣವನ್ನು 39,000 ಕೋಟಿ ಹಣವನ್ನು ವಾಪಸ್ಸು ದಲಿತರ ಕಲ್ಯಾಣಕ್ಕಾಗಿ ಬಳಸ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಈ ಬಜೆಟನ್ನು ಮಂಡಿಸಬೇಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸ್ತದೆ. ಹಾಗೆ ಈಗಿನ ಬಜೆಟ್ನಲ್ಲಾದರೂ ಕನಿಷ್ಠ ನಾವು ದಲಿತ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೋಸ್ಕರ ಮೀಸಲಿಟ್ಟ ಹಣವನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ಬಳಸೋದಿಲ್ಲ ಅಂತಕ್ಕಂಥ ಮಾತನ್ನು ಕೊಟ್ಟು ಈಗಿನ ಬಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಗ್ಯಾರಂಟಿಯ ಹೆಸರಿನಲ್ಲಿ ದಲಿತರಿಗೆ ಮೋಸ, ದಲಿತರ ಮೀಸಲು ನಿಧಿಗೆ ಕನ್ನ ಈ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಬೇಕು. ಈ ರೀತಿ ಒಂದು ದಲಿತ ಸಮುದಾಯಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನೆ ಕೂತಿರುವಂಥದ್ದು ಎಷ್ಟು ಸರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ದಲಿತರಿಗೆ ಮೀಸಲಿಟ್ಟ ಎಲ್ಲ ಹಣವನ್ನು ದಲಿತರ ಶ್ರೇಯೋಭಿವೃದ್ಧಿಗೆ ಒಂದು ಬಳಸಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು 25-26ನೇ ಸಾಲಿನಲ್ಲಿ ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇಲ್ಲಿವರೆಗೂ ಕೇವಲ 30% ಮಾತ್ರ ಖರ್ಚಾಗಿದೆ. ಇನ್ನುಳಿದ ಹಣವನ್ನು ಯಾವಾಗ ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾನು ಕೇಳ್ತೇನೆ. ಯಾಕಂತ ಹೇಳಿದರೆ 42,018 ಕೋಟಿ ರೂಪಾಯಿಗಳು ದಲಿತರಿಗೋಸ್ಕರ ನಾವು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು 25-26ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಆದರೆ ಖರ್ಚಾಗಿದ್ದು 10,345 ಕೋಟಿ ಮಾತ್ರ. ಇನ್ನು ಉಳಿದದ್ದು 15 ದಿವಸ. ಈ 15 ದಿವಸದಲ್ಲಿ 18,230 ಕೋಟಿ ರೂಪಾಯಿ ಖರ್ಚಾಗದೆ ಉಳಿದಿರುವಂಥ ಹಣವನ್ನು ಯಾವ ರೀತಿ ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕಲಬುರಗಿ ದಿಶಾ ಸಭೆ ಬಗ್ಗೆ ಮಾತನಾಡಿದ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆನ್ಲೈನ್ ದಿಶಾ ಮೀಟಿಂಗ್ ಮಾಡಿರುವುದರ ಬಗ್ಗೆ ಕಿಡಿಕಾರಿದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು 20 ಪತ್ರ ಬರೆದು ನಮಗೆ ದಿಶಾ ಮೀಟಿಂಗ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರು. ಆದರೆ ಅವರು ಅಧ್ಯಕ್ಷರಾದ ಮೇಲೆ ಒಂದೇ ಒಂದು ಮೀಟಿಂಗ್ ಹಿಂದೆ ಮಾಡಿಲ್ಲ. ಈಗ ಅವರ ಅಳಿಯ MP ಆದ ಮೇಲೆ ಅವರಿಗೆ ದಿಶಾ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಆದರೆ 1.5 ವರ್ಷದವರೆಗೆ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ. ಇಲ್ಲಿನ ಜನರ ಸಮಸ್ಯೆ ಬಗ್ಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ದಿಶಾ ಮೀಟಿಂಗ್ ಮಾಡಬೇಕಾಗಿತ್ತು. ದಿಶಾ ಮೀಟಿಂಗ್ಗೆ 60 ಡಿಪಾರ್ಟ್ಮೆಂಟ್ ಕರಿಬೇಕಿತ್ತು. ಆದರೆ 37 ಡಿಪಾರ್ಟ್ಮೆಂಟ್ಗೆ ಮಾತ್ರ ಕರೆದಿದ್ದಾರೆ. ಇದೆಷ್ಟು ಸರಿ ಎಂದು ಆಕ್ರೋಶವನ್ನು ಹೊರಹಾಕಿದ್ರು. ನಾವು ಕಲಿತೆ 1.5 ವರ್ಷದಿಂದ ಕಮ್ಸೆ ಕಮ್ ಒಂದು 20 ಬಾರಿ ದಿಶಾ ಮೀಟಿಂಗ್ ಮಾಡ್ಬೇಕಂತೇಳಿ ನಾವು ಬೆನ್ನತ್ತಿದ ಮ್ಯಾಗ ಕಡೆಗೆ ದಿಶಾ ಮೀಟಿಂಗ್ ತಯಾರು ಮಾಡಿದ್ರು. ದಿಶಾ ಮೀಟಿಂಗ್ ಭಾರತ ದೇಶದಲ್ಲಿ ನಾವು ಎಲ್ಲಿ ಕೇಳಿಲ್ಲ. ಕೊರೋನಾ ಪೀರಿಯಡ್ನಾಗ ಹಂಗಾಗಿಲ್ಲ. ಇವತ್ತು ಆನ್ಲೈನ್ ದಿಶಾ ಮೀಟಿಂಗ್, ಆನ್ಲೈನ್ MP, ಆನ್ಲೈನ್ ಪ್ರಿಯಾಂಕ್ ಖರ್ಗೆ. ಈಗ IT-BT ಮಿನಿಸ್ಟರ್ ಆಗಿ ನಾವು ಕೆಲವು ಪತ್ರಿಕೆಯಲ್ಲಿ ಬಂದು ನಾವು ನೋಡೇವಿ, ಓದಿವಿ. ನಾವು ಭಾಳ ಚಲೋ ಬರ್ತಾರೆ. ಟೆಕ್ನಿಕಲ್ ಎರರ್ಗಳು ಮಾತು ಒಬ್ರು ಕೇಳಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿಲ್ಲ. ಸೆಲೆಕ್ಟಿವ್ ಡಿಪಾರ್ಟ್ಮೆಂಟ್, ಸೆಲೆಕ್ಟಿವ್ ಸಬ್ಜೆಕ್ಟ್. ಹೆಸರಿಗೆ ದಿಶಾ ಮೀಟಿಂಗ್. ನಾನು ನೋವು ಹೇಳ್ತೀನಿ ಏನಾಗ್ಯದ. ನಾ MP ಇದ್ದಾಗ ನೀವು ಬರಿಬೇಕು, ತಿಳ್ಕೋಬೇಕು. 2 ವರ್ಷ ನಾವು ಕೊರೋನಾ ಕಂಟಿನ್ಯೂ ದಿಶಾ ಮೀಟಿಂಗ್ ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ರಾಜ್ಯಸಭಾ ಮೆಂಬರ್ ಆದರು. ಭಗವಂತ ಖೂಬಾ ಅವರು ಮಂತ್ರಿ ಆದರು. ಭಗವಂತ ಖೂಬಾ ಅವರು ಮಂತ್ರಿ ಆದಾಗ ನನಗೆ ಅಧ್ಯಕ್ಷತೆ ತೆಗೆದು ಭಗವಂತ ಖೂಬಾ ಅವರಾದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದಮೇಲೆ ನೀವು ಇದು ನಾವು ಬಹಿರಂಗಪಡಿಸಲು ಜಾಸ್ತಿ, ಯಾಕೆಂದ್ರೆ ನಾವು ನಮ್ಮ ಕೆಲಸ ಆಗ್ಬೇಕಂತೇಳಿ 20 ಲೆಟರ್ ಬರೆದವರು ಅವರು. ಮಲ್ಲಿಕಾರ್ಜುನ್ ಡಾಕ್ಟರ್ ಜಾಧವ್, ಉಮೇಶ್ ಜಾಧವ್ ಅವರಿಗೆ ದಿಶಾ ಮೀಟಿಂಗ್ ಅಧ್ಯಕ್ಷದಿಂದ ತೆಗಿಬೇಕು, ನಾನು ಲೀಡರ್ ಆಫ್ ಅಪೋಸಿಷನ್, ನಾನು ಸೀನಿಯರ್ ಇದ್ದೀನಿ, ನನಗೆ ಅಧ್ಯಕ್ಷ ಮಾಡಬೇಕಂತೇಳಿ ಕರೆಸ್ಪಾಂಡೆನ್ಸ್ ಮಾಡಿ 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 ಅವ್ರು ಅಧ್ಯಕ್ಷರಾದರು. ನನಗೆ ತೆಗೆದ್ರು, ಭಗವಂತ ಖೂಬಾಗೆ ತೆಗೆದ್ರು. ಅಧ್ಯಕ್ಷ ಆದಮೇಲೆ 1.5 ವರ್ಷದಿಂದ ಯಾವುದು ಮೀಟಿಂಗ್ ಮಾಡಲಿಲ್ಲ.
ಆಮೇಲೆ ನಾವು ಭಾಳ ಬೆನ್ನು ಹತ್ತಿದ ಮ್ಯಾಗ ಒಂದು ಭಾಳ ಕರೆಸ್ಪಾಂಡೆನ್ಸ್ ಪ್ರೆಸ್ ಮೀಟ್ ಮಾಡಿದ್ಮ್ಯಾಗ ಜನವರಿ ಫೆಬ್ರವರಿ ತಿಂಗಳಿಗೆ ನಾ ಮಾಡ್ತೀನಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಸಿ ಅವ್ರು ಹೇಳಿದ್ರು, ಡೇಟ್ ಕೊಟ್ಟರು, ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ನಾವೇ ಹೋಗಿ ಡಿ ಸಿ ಅವ್ರಿಗೆ ಹೇಳಿ ನಾವು ಮೀಟಿಂಗ್ ಮಾಡಿದ್ವಿ ಫೆಬ್ರವರಿ ತಿಂಗಳದಾಗ 2 ದಿವಸ ಮೀಟಿಂಗ್ ನಡೀತು. ನಾವು ಅಧ್ಯಕ್ಷರಾಗಬಾರ್ದು. ಈಗ ಅವರು ರಾಧಾಕೃಷ್ಣ ಅವ್ರ ಹಳೆಯ, ಅವ್ರ ಮಗಳ ಗಂಡ ಹಳೆಯ, ಮೇಡಮ್ ಅವ್ರ ತಮ್ಮವ್ರು, ಮನೆಯವ್ರ ತಮ್ಮವರು, ಅವ್ರು MP ಆದ್ಮ್ಯಾಗ ಅವರಿಗೆ ದಿಶಾ ಸಮಿತಿ ಅಧ್ಯಕ್ಷ ಮಾಡ್ತಾರೆ. ಅಂದ್ರೆ ತಮ್ಮ ಪವರ್ಗಳು ತಮ್ಮ ಕೈಯಾಗೆ ಇರಬೇಕು. ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಪವರ್, ಯಾವ ದಲಿತರಿಗೆ ಪವರ್ ಸಿಗಬಾರ್ದು. ಆ ಉದ್ದೇಶದಿಂದ ಈಗ ಅವರು ರಾಧಾಕೃಷ್ಣ ಅವರಿಗೆ ಅಧ್ಯಕ್ಷ ಮಾಡಿ 1.5 ವರ್ಷ ತನಕ ಒಂದು ಮೀಟಿಂಗ್ ಮಾಡಿಲ್ಲ. ನಾನು ರಾಧಾಕೃಷ್ಣ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ MP ಆಗಿ 2 ಸಲ MP ಆಗಿ 9 ಸಲ MP ಆಗಿ MLA ಆಗಿ ಹೋಗ್ಯಾರ. ಇಲ್ಲಿ ಸಮಸ್ಯೆ ಓದ್ತಿರ್ತವರಿಗೆ ಅವ್ರ ಮೀಟಿಂಗ್ ತಗೋಬೇಕಾಗಿತ್ತು, ಅವ್ರ ದಿಶಾ ಮೀಟಿಂಗ್ ತಗೋಬೇಕಾಗಿತ್ತು. ಈಗ ಆಫೀಸರ್ಗೆ ಇದು ಹಬ್ಬ. ಇದು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಸಲುವಾಗಿ ಮಾಡ್ಲಿಕ್ಕೆ ಗೌರ್ಮೆಂಟ್ ಆಫೀಸರ್ಗಳಿಗೆ ಹಬ್ಬ. ಇದು ಯಾರು ಕೇಳೋವಿಲ್ಲ, ಹೇಳೋರಿಲ್ಲ. ಆಮೇಲೆ ಈ ಸುದ್ದಿಗೋಷ್ಠಿಯಲ್ಲಿ ರಾಜಕಾರಣಿ ಸದಸ್ಯರಾದ ರಾಜ್ಕುಮಾರ್ ಪಾಟೀಲ್, ತೇಲ್ಕೂರು ಶಾಸಕ ಬಸವರಾಜ ಮತ್ತಿಮಡು, ಸುಶೀಲ್ ಜಿ ನಮೋಶಿ, ಡಾಕ್ಟರ್ ಉಮೇಶ್ ಜಾಧವ್, ಅಶೋಕ್ ಬಗ್ಲಿ, ಶರಣಪ್ಪ ತಳವಾರ್, ಮಲ್ಲಿಕಾರ್ಜುನ್ ಜೀರ್ಕೇರಿ, ಅವಣ್ಣ ಮೇಕೇರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.